ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಬಿಸಿನೀರನ್ನ ಕಾಯಿಸ್ಕೊಳ್ಳಿ. ನಂತರ ತೊಳೆದಿರುವಂಥ ಪಾಲಕ್ನ ಹಾಕ್ಕೊಂಡು ಸಾಫ್ಟ್ ಆದಮೇಲೆ ಎತ್ತಿಟ್ಕೋಬೇಕು. ಈ ನೀರನ್ನ ಚಪಾತಿ, ರೊಟ್ಟಿಗೆ ಹಾಗೂ ಸಾಂಬಾರ್ಗೂ ಕೂಡ ಯೂಸ್ ಮಾಡ್ಕೊಳ್ಳಿ. ಹಾಗೆ ಪನ್ನೀರು ಬೇಕಾಗಿರುವಂಥ ಪದಾರ್ಥನ ಹೆಚ್ಚಿಟ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಬೇಯಿಸಿರುವಂಥ ಪಾಲಕ್ಕು, 1.5 ಸ್ಪೂನ್ ಆಗೋಷ್ಟು ನೆನೆಸಿರುವಂಥ ಗೋಡಂಬಿ, ಹಸಿಮೆಣಸಿನಕಾಯಿ, ಅರ್ಧ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊಳ್ಳಿ. ಬಾಣಲಿಗೆ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಬೆಣ್ಣೆನ ಹಾಕಿ ಪನ್ನೀರ್ನ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದೇ ಬಾಣಲಿಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಹಾಕೊಂಡು ಕರಿಬೇವಿನ ಸೊಪ್ಪು, ಸಣ್ಣದಾಗಿ ಹೆಚ್ಚಿರುವಂತ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ಹಾಕೊಂಡು ಫ್ರೈ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಅರಿಶಿನ, 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕಿ ಎಣ್ಣೆ ಬಿಟ್ಕೊಳ್ಳೋರ್ಗು ಫ್ರೈ ಮಾಡ್ಕೊಂಡು 1 ಸ್ಪೂನ್ ಧನಿಯಾ ಪುಡಿ, ಗರಂ ಮಸಾಲ, ಚಿಟಿಕೆ ಅಷ್ಟು ಹಿಂಗ್ನ ಹಾಕಿ ಕೈ ಆಡ್ಕೊಂಡು ಪಾಲಕ್ ಪೇಸ್ಟ್ ನ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಫ್ರೈ ಮಾಡ್ಕೊಂಡಿರೋ ಪನ್ನೀರು ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ, ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಕೈ ಆಡಿದ ನಂತರ ಕೊನೆಯದಾಗಿ ಫ್ರೆಶ್ ಕ್ರೀಮ್ನ ಹಾಕೊಂಡ್ರೆ ಪಾಲಕ್ ಪನ್ನೀರ್ ರೆಡಿ. ಇಷ್ಟ ಆಯ್ತಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ.